ಪೊಲೀಸರ ಮೇಲೆ ಸಿನಿಮಾ ರೀತಿಯಲ್ಲಿ ಅಟ್ಯಾಕ್ ಮಾಡಲಾಗಿದೆ. ಆರೋಪಿಯನ್ನ ಕರೆದೊಯ್ಯುವಂತಹ ಸಂದರ್ಭದಲ್ಲಿ ದುಷ್ಕರ್ಮಿಗಳು ದಾಳಿಯನ್ನ ಮಾಡಿದ್ದಾರೆ. ಪೊಲೀಸರ ಮೇಲೆ ಸಿನಿಮೀಯ ರೀತಿಯಲ್ಲಿ ಅಟ್ಯಾಕ್ ಮಾಡಲಾಗಿದೆ. ಆರೋಪಿಯನ್ನ ಕರೆದೊಯ್ತಾ ಇದ್ದಂತಹ ಸಂದರ್ಭದಲ್ಲಿ ದುಷ್ಕರ್ಮಿಗಳಿಂದ ದಾಳಿಯಾಗಿರುವಂಥದ್ದು. ಗದಗದ ರೈಲ್ವೆ ಬ್ರಿಡ್ಜ್ ಬಳಿ ಪೊಲೀಸರ ವಾಹನವನ್ನು ಅಡ್ಡಗಟ್ಟಿ ದುಷ್ಕೃತ್ಯವನ್ನ ಮೆರೆದಿದ್ದಾರೆ ಕಿಡಿಗೇಡಿಗಳು. ಹಲ್ಲೆಯನ್ನ ಮಾಡಿ ಆರೋಪಿಯನ್ನ ಕರೆದೊಯ್ದಿದ್ದಾರೆ ಖದೀಮರು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ಯಾವ ರೀತಿ ದಾಳಿ ಆಗಿದೆ ಪೊಲೀಸ್ ವೆಹಿಕಲ್ಗಳ ಮೇಲೆ ಅಂತೇಳಿ. ಗಾಜುಗಳನ್ನು ಪುಡಿಗಟ್ಟಿದ್ದಾರೆ. ಸಿಕ್ಕ ವಸ್ತುಗಳಿಂದ ಹಲ್ಲೆಯನ್ನು ಮಾಡಿರುವಂಥದ್ದು. ಪೊಲೀಸರಿಗೂ ಕೂಡ ಸಣ್ಣ ಪುಟ್ಟ ಗಾಯವಾಗಿದೆ. ತದನಂತರ ಆರೋಪಿಯನ್ನ ಅಲ್ಲಿಂದ ಬಿಡಿಸ್ಕೊಂಡು ಪರಾರಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಪೊಲೀಸರ ಮೇಲೆ ಸಿನಿಮೀಯ ರೀತಿಯಲ್ಲಿ ಅಟ್ಯಾಕ್ ಮಾಡಿದೆ ದುಷ್ಕರ್ಮಿಗಳ ಗುಂಪೊಂದು. ಆರೋಪಿಯನ್ನ ಕರೆದೊಯ್ತಾ ಇದ್ದಂತಹ ಪೊಲೀಸರು ಅವರನ್ನು ತಡೆಗಟ್ಟಿದ್ದಾರೆ, ಅಡ್ಡಗಟ್ಟಿದ್ದಾರೆ. ಅವರ ಮೇಲೆ ಹಲ್ಲೆಗೂ ಕೂಡ ಮುಂದಾಗಿದ್ದಾರೆ. ತದನಂತರ ಪೊಲೀಸರ ವಶದಲ್ಲಿದ್ದಂತಹ ಆರೋಪಿಯನ್ನ ಕೆಳಗಿಳಿಸ್ಕೊಂಡು ಅವರ ವೆಹಿಕಲ್ನಲ್ಲಿ ಅಲ್ಲಿಂದ ಕಾಲು ಕಿತ್ತಿರುವಂಥದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಹಲ್ಲೆ ಆಗಿರುವಂಥದ್ದು, ಮತ್ತೊಂದು ಕಡೆ ಪೊಲೀಸ್ ವೆಹಿಕಲ್ಗಳನ್ನು ನಜ್ಜುಗುಜ್ಜು ಮಾಡಿದ್ದಾರೆ, ಗ್ಲಾಸ್ಗಳನ್ನು ಪುಡಿ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಭೀಮಣ್ಣ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭೀಮಣ್ಣ, ಆರೋಪಿಯನ್ನು ಕರೆದೊಯ್ತಾ ಇದ್ದಂತಹ ಸಂದರ್ಭದಲ್ಲಿ ಘಟನೆ ನಡೆದಿದೆ. ಯಾರೀ ಆರೋಪಿ, ಯಾವ ರೀತಿ ಅಟ್ಯಾಕ್ ಅನ್ನು ಮಾಡಿದ್ರು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಭೀಮಣ್ಣ? ಪ್ರೇಮ್ ಕುಮಾರ್, ಇದು ಆರೋಪಿಯಾದಂಥದ್ದು ಅಮ್ಜದ್ ಅಲಿ ಅನ್ನುವಂತ ವ್ಯಕ್ತಿ. ಇವನು ಗದಗ್ ನಗರದ ಒಂದು ಎಂ ಕೃಷ್ಣ ನಗರದ ನಿವಾಸಿ. ಈ ಒಂದು ಆರೋಪಿ ಅಮ್ಜದ್ ಅಲಿ ಅನ್ನುವಂತ ಆರೋಪಿ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಶಹರ ಪೊಲೀಸರಿಗೆ ಈ ವ್ಯಕ್ತಿ ಬೇಕಾಗಿರ್ತಾನೆ. ಅಂದ್ರೆ ಸರ್ಕಾರತನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ಆರೋಪಿ ಕೈವಾಡ ಇದೆ ಅನ್ನುವಂತಹದ್ದು ಪೊಲೀಸರ ಶಂಕೆ ವ್ಯಕ್ತವಾಗಿ ಪೊಲೀಸರು ಈ ವ್ಯಕ್ತಿಯನ್ನು ಹುಡುಕಿಕೊಂಡು ಕೊಪ್ಪಳ ಜಿಲ್ಲೆಯ ಗಂಗಾವತಿಯಿಂದ ಗದಗಿಗೆ ಬರ್ತಾರೆ. ಒಂದು ಖಾಸಗಿ ವಾಹನದ ಮೂಲಕ ಬರ್ತಾರೆ. ಪೊಲೀಸ್ ವಾಹನದಲ್ಲಿ ಬಂದ್ರೆ ಗೊತ್ತಾಗುತ್ತೆ ಅನ್ನುವಂತ ಉದ್ದೇಶದಿಂದ ಖಾಸಗಿ ವಾಹನದಲ್ಲಿ ಬಂದು ಅವನನ್ನ ಅಟ್ಯಾಕ್ ಮಾಡ್ತಾರೆ. ಅವನ್ನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಏನು ಅಮ್ಜದ್ ಅಲಿ ಇರಾನಿ ಅನ್ನುವಂತ ಆರೋಪಿ ಇದ್ದ ಅವ್ನು ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವ್ರದ್ದೊಂದು ಗ್ಯಾಂಗ್ ಇರುತ್ತೆ. ಆ ಗ್ಯಾಂಗ್ ಮುಂದ್ಗಡೆ ಬಂದು ಪೊಲೀಸರ ವಾಹನವನ್ನ ಅಡ್ಡಗಟ್ಟಿ ಆ ಪೊಲೀಸರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಆರೋಪಿಯಾದಂತ ಅಮ್ಜದ್ ಅಲಿಯನ್ನ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇದು ಒಂದ್ ರೀತಿ ಸಿನಿಮೆಯ ರೀತಿಯಲ್ಲಿ ಒಂದ್ ರೀತಿ ಬಂದು ಅಟ್ಯಾಕ್ ಮಾಡಿರುವಂತದ್ದು. ಪೊಲೀಸ್ ವಾಹನವನ್ನ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿರುವಂತದ್ದು. 4 ಪೊಲೀಸರು, ಒಬ್ರು ASI, ಇಬ್ರು ಪೊಲೀಸ್ ಪೇದೆ, ಒಬ್ರು ಹವಾಲ್ದಾರ ಸೇರಿದಂತೆ ವಾಹನ ಚಾಲಕ ಸೇರಿದಂತೆ ಒಟ್ಟು 4 ಮೇಲೆ ಹಲ್ಲೆ ಮಾಡಿ ಆ ಆರೋಪಿಯನ್ನ ಕರ್ಕೊಂಡು ಹೋಗುವಂತದ್ದು ಒಂದ್ ರೀತಿ ಸಿನಿಮೆ ರೀತಿಯಲ್ಲಿ ಬಂದು ಅಟ್ಯಾಕ್ ಮಾಡಿರುವಂತದ್ದು. ಪ್ರೇಮ್ ಕುಮಾರ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು 4 ಜನ ಪೊಲೀಸ್ ಗಾಯಾಳುಗಳಿದ್ದಾರೆ. ಆ ಗಾಯಾಳುಗಳನ್ನ ಈಗ ಬೆಟಗೇರಿಯ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲ ಮಾಡಿ ಅವ್ರಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಭೀಮಣ್ಣ ತಮ್ಮೆಲ್ಲ ಮಾಹಿತಿಗಾಗಿ.